Hello everyone, Namaste. This is Shreyan from Mysore. Welcome back to Shreyan Miss World. I am so happy. Why? Because Amma cooks varieties which I like. ಅಮ್ಮಮ್ಮ ಎಲ್ಲಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಅಮ್ಮಮ್ಮ ಒಂದು ಸ್ಪೆಷಲ್ ಡಿಶ್ ಮಾಡಕ್ಕೆ ಹೋಗಿದ್ದಾರೆ. ಇಟ್ಸ್ ಮೈ ಫೇವರಿಟ್ ಡಿಶ್. Are you thinking which is Shreyan's favorite food and how it's prepared? ಅಮ್ಮಮ್ಮ ನನಗೆ ಎಕ್ಸ್ಪ್ಲೇನ್ ಮಾಡುತ್ತೆ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಕಮ್ ಆನ್. ಅಮ್ಮಮ್ಮ, this is my favorite food. This food is called ವಡಿ and curry. ವಡಿ ಸಪ್ರೇಟ್ ಆಗಿ ಪ್ರಿಪೇರ್ ಮಾಡ್ಕೋಬೇಕು, ಕರಿ ಸಪ್ರೇಟ್ ಆಗಿ ಪ್ರಿಪೇರ್ ಮಾಡ್ಕೋಬೇಕು. ಆಮೇಲೆ ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ಟೇಸ್ಟ್ ಹೇಗಿರುತ್ತೆ ಗೊತ್ತಾ? ಸಖತ್ತಾಗಿರುತ್ತೆ. ಈ ವಡಿ ಕರಿ ಜೊತೆ ರೋಟಿ, ಚಪಾತಿ, ಪರೋಟ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ನನ್ನ ಫೇವ್ರೇಟ್ ಅಂತೂ ರೋಟಿ. ಈ ವಡಿ ಕರಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಐ ಥಿಂಕ್ those who eat one roti should eat two or more. ಓಕೆ, ವಡಿ ಕರಿ ಪ್ರಿಪೇರ್ ಮಾಡೋಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಒಂದು ಬೌಲ್ಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಡ್ರೈ ಫ್ಲೋರ್ನ ತಗೋಬೇಕು. ಆ್ಯಂಡ್ ಅದಕ್ಕೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಬೇಕು. ನಿಮ್ಗೆ ಸ್ಪೈಸಿ ಬೇಕು ಅಂದರೆ 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಬೋದು. ಆ್ಯಂಡ್ ಆ್ಯಡ್ 1 ಟೇಬಲ್ ಸ್ಪೂನ್ ಸಾಲ್ಟ್. ಆ್ಯಂಡ್ ಆ್ಯಡ್ 2 chopped onions, little bit coriander leaves and curry leaves and gill leaves. Add chopped coconut and finally add tamarind juice. And everything has to be mixed well. Tamarind juice and water ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚಿಕ್ಕ ಚಿಕ್ಕ ಉಂಡೆನ ತಗೊಂಡು ಡೈಮಂಡ್ ಶೇಪ್ ಮಾಡ್ಕೋಬೇಕು. The mixture should be shaped into a diamond shape. ನೆಕ್ಸ್ಟ್ ಇಡ್ಲಿ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಡೈಮಂಡ್ ಶೇಪಲ್ಲಿ ಮಾಡ್ಕೊಂಡಿರೋದನ್ನೆಲ್ಲ ನೀಟಾಗಿ ಜೋಡಿಸ್ಬೇಕು. ಎಲ್ಲ ಕಂಪ್ಲೀಟಾಗಿ ಜೋಡಿಸಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕಿಡಬೇಕು. ಈಗ ಲೆವೆಲ್ ಫಸ್ಟ್ ಕಂಪ್ಲೀಟ್ ಆಯಿತು. ಇಷ್ಟು ತನಕ ವಡಿ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಗೊತ್ತಾಯಿತು. ವಡಿ ಬೇಯೋ ತನಕ ಕರಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಒಂದು ಫ್ರೈಯಿಂಗ್ ಪ್ಯಾನ್ಗೆ 1 ಬೌಲ್ ಆನಿಯನ್, 1 ಬೌಲ್ ಕೊಕೊನಟ್, 2 ಗಾರ್ಲಿಕ್, ಲಿಟಲ್ ಬಿಟ್ ಜಿಂಜರ್, 2 ಸ್ಮಾಲ್ ಪೀಸ್ ಫ್ಲೇಕ್ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕೋರಿಯಂಡರ್ ಲೀವ್ಸ್ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ವೆಸಲ್ನ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್, ಲಿಟಲ್ ಬಿಟ್ ಚಾಪ್ಡ್ ಆನಿಯನ್ ಹಾಕಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಗ್ರೈಂಡ್ ಮಾಡಿರೋದನ್ನ ಹಾಕಬೇಕು. ಅದಕ್ಕೆ 4 ಟೇಬಲ್ ಸ್ಪೂನ್ ಟ್ಯಾಮರಿನ್ ಜ್ಯೂಸ್ನ ಆ್ಯಡ್ ಮಾಡಬೇಕು. ಸಾಲ್ಟ್ ಹಾಕಿ ಬೇಯಕ್ಕೆ ಬಿಡಬೇಕು. ನಾವು ಲೆವೆಲ್ ಸೆಕೆಂಡ್ ಕಂಪ್ಲೀಟೆಡ್. ವಾವ್, ವಡಿ ಬೆಂದಿದೆಯಾ ನೋಡೋಣ. 1 2 3 ಓಪನ್. ವಾವ್, ಗಮ್ ಅಂತಿದೆ. ವಡಿ ರೆಡಿ ಆಗಿದೆ. ವಡಿ ಅಷ್ಟೇ ಅಲ್ಲ, ಕರಿ ಕೂಡ ರೆಡಿ ಆಗಿದೆ. ವಡಿ ಕರಿ ರೆಡಿ. ಕರಿಗೆ ವಡಿ ಮಿಕ್ಸ್ ಮಾಡಿ ವಡಿನ ಸೆಪರೇಟ್ ಆಗಿ ಹಾಗೆ ಕೂಡ ತಿನ್ಬೋದು. ಕರಿಗೆ ವಡಿನ ಮಿಕ್ಸ್ ಮಾಡಿ ಹಾಗೆ ಇಟ್ರೆ ಸ್ವಲ್ಪ ಬೇಯಿಸಿ 2 ಅವರ್ ಇಟ್ರೆ ಈ ತರ ವಡಿ ಕರಿ ರೆಡಿ ಆಗಿರುತ್ತೆ. ವಡಿನೂ ರೆಡಿ, ಕರಿನೂ ರೆಡಿ, ತಿನ್ನಕ್ ನಾನು ರೆಡಿ. ಮಾಡಕ್ಕೆ ನೀವು ರೆಡಿನಾ? ವಡಿ ಕರಿ ಕಾಂಬಿನೇಷನ್ ಜೊತೆ ರೋಟಿ ಚೆನ್ನಾಗಿರುತ್ತೆ. ಸೊ ಅಮ್ಮಮ್ಮ ವಡಿ ಕರಿ ರೆಡಿ ಮಾಡಾಯ್ತು. ನೆಕ್ಸ್ಟ್ ರೋಟಿ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ನೋಡಿ, ಅಮ್ಮಮ್ಮ ತಟ್ಟಿರೋ ರೋಟಿನ ನಾನು ತಟ್ತಾ ಇದ್ದೀನಿ. ರೋಟಿನೂ ರೆಡಿ ಆಯ್ತು. ವಾವ್, ರೋಟಿ ಎಷ್ಟು ಸ್ಮೂತ್ ಆಗಿದೆ ನೋಡಿ. ಪ್ಯೂರ್ ವೆಜಿಟೇರಿಯನ್ ಫುಡ್. ನೀವು ಇದನ್ನ ಒಂದ್ಸಲ ಮನೇಲಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ. ಸೊ ಮನೇಲಿ ಒಂದ್ಸಲ ಟ್ರೈ ಮಾಡಿ.
watching. Please like, share and subscribe my channel. I will come with another interesting video very soon. Until then,